ಈಗ ಮುಖ್ಯವಾಗಿ ನಮ್ಮ ಡಿ ಸಿ ಅವರು ಮತ್ತು ಪೊಲೀಸ್ ಕಮಿಷನರು ಮತ್ತು ಎಸ್ ಪಿ ಅವರು ಮತ್ತು ವಿವಿಧ ಇಲಾಖೆ ಈ ನಾರ್ಕೋಟಿಕ್ಸ್ ಒಂದು ಸೆಲ್ ಇದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಆ ಒಂದು ಸಭೆಯನ್ನು ಮಾಡಿದ್ರು. ಮತ್ತು ಆ ಸಭೆಯಲ್ಲಿ ಏನು ಈ ಡ್ರಗ್ಸಿನ ಹಾವಳಿ ಇದೆ ಅದನ್ನು ನಾವು ಯಾವ ರೀತಿಯಾಗಿ ನಿಯಂತ್ರಣಕ್ಕೆ ತರಬೇಕು ಮತ್ತು ಅದನ್ನು ಯಾವ ರೀತಿ ತಡೆ ಹಿಡಿಬೇಕು ಅಂತ ನಾವು ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ವು. ಮುಖ್ಯವಾಗಿ ಏನು ಇರುವಂಥ ಕಾನೂನುಗಳು ಅದು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಲಾಗೂ ಆಗಬೇಕಾಗ್ತದೆ. ಈಗ ಮುಖ್ಯವಾಗಿ ಈ ವಿದ್ಯಾಸಂಸ್ಥೆಗಳೇನಿದೆ ಆ ವಿದ್ಯಾಸಂಸ್ಥೆಗಳಲ್ಲಿ ಏನು ನಮ್ಮ ಮೆಡಿಕಲ್ ಕಾಲೇಜ್ಗಳು, ಎಂಜಿನಿಯರಿಂಗ್ ಕಾಲೇಜ್ಗಳು, ಹೈಯರ್ ಎಜುಕೇಷನ್ ಅವರನ್ನು ಕೂಡ ಸಂಪರ್ಕ ಮಾಡಿ ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಅವರನ್ನು ನಮ್ಮ ಜೊತೆ ಕೈ ಜೋಡಿಸುವಂಥದ್ದು ಮಾಡಬೇಕಾಗ್ತದೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರೊಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಹೆಚ್ಚಿನ ಅಂಶ ಯುವಕರಲ್ಲಿ ಇದು ಹೆಚ್ಚು ಉಪಯೋಗ ಮಾಡುವಂಥದ್ದು ಮತ್ತು ಮಾರಾಟ ಮಾಡುವಂಥದ್ದು ಎರಡೂ ಆಗುವಂಥದ್ದು. ಸೊ ಅದಕ್ಕೆ ಅವರನ್ನು ಇನ್ವಾಲ್ವ್ ಮಾಡಿಕೊಂಡು ನಾವು ಮತ್ತು ಅಫ್ಕೋರ್ಸ್ ನಮ್ಮ ಶಾಲೆಗಳು, ನಮ್ಮ DDPI ಮತ್ತು DDPI, ನಮ್ಮ PUC, PU DDPI, DDPU ಎಲ್ಲರೂ ಕೂಡ, ಯಾಕಂದರೆ ಪ್ರತಿಯೊಂದು ಶಾಲೆಯಲ್ಲಿ ಅಲ್ಲಿರುವಂಥ ಟೀಚರ್ಸ್ಗೆ ಯಾರಾದರೂ ಒಬ್ಬ ಹುಡುಗ ಅಥವಾ ಹುಡುಗಿ ಅವರ ಏನಾದರೂ ಅನುಮಾನ ಇದ್ದರೆ ಅದು ನಮ್ಮ ಮಾಹಿತಿ ನಮಗೆ ಸಿಗಬೇಕು. ಕಾಲೇಜ್ಗಳಲ್ಲಿ ಇದ್ದರೆ ಅವ್ರು ನಮ್ಮ ಮಾಹಿತಿ ನಮಗೆ ಕೊಡಬೇಕು. ಸೊ ಅವರ ಇನ್ವಾಲ್ವ್ಮೆಂಟು ಕೂಡ ಬೇಕು. ಸೊ ಇದು ಸಮಗ್ರವಾಗಿ ಒಂದು ಮಾಡುವಂಥದ್ದು. ಮತ್ತು ಅವರು ನಮ್ಮ ಜೊತೆ ಸಂಪೂರ್ಣವಾಗಿ ಕೈ ಜೋಡಿಸ್ಬೇಕು ಈ ವಿದ್ಯಾಸಂಸ್ಥೆಯವರು. ಸೊ ಅವರನ್ನು ಅವ್ರ ಜೊತೆ ಸಭೆಯನ್ನು ಮಾಡೋದಕ್ಕೆ ಹೇಳಿದ್ದೀನಿ, ಸಭೆಯನ್ನು ಮಾಡ್ತಾರೆ. ಅದ ನಂತರ ಮುಂದಿನ ಕ್ರಮಗಳನ್ನು, ಯಾಕೆಂತ ಹೇಳಿದ್ರೆ ಯಾರು ಉಪಯೋಗ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಒಂದು ರೀತಿ ಕ್ರಮ ಇರ್ತದೆ. ಯಾಕೆಂದರೆ ಅವರೊಂಥರ ವಿಕ್ಟಿಮ್ಸ್ ಥರ ಅವರನ್ನು ನಾವು ನೋಡ್ತೀವಿ. ಮತ್ತು ಯಾರು ಸಪ್ಲೈ ಮಾಡುವಂಥವ್ರು ಇರ್ತಾರೆ ಅವ್ರ ಮೇಲೆ ನಮ್ಮ ಮುಖ್ಯ ಗುರಿ ಇರುವಂಥದ್ದು ಅವ್ರ ಮೇಲೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಹಿಂದೆಯೇ ಒಂದು ದೊಡ್ಡ ಒಂದು ಕ್ಯಾಚನ್ನು ಮಾಡಿದರು. MDMA ಡ್ರಗ್ಸ್ ಸುಮಾರು ಕ್ವಾಂಟಿಟಿಯನ್ನು ಹಿಡಿದಿದ್ರು. ಅದೇ ಥರ ಸಪ್ಲೈಯರ್ಸ್ ಯಾರಿದ್ದಾರೆ ಅವರನ್ನು ಹಿಡಿಯತಕ್ಕಂಥದ್ದಕ್ಕೆ ಒಂದು ವಿಶೇಷವಾದಂಥ ಕ್ರಮವನ್ನು ಮಾಡ್ತಕ್ಕಂಥದ್ದು. ಮತ್ತು ಈಗ ಟೊಬ್ಯಾಕೋ ರೂಲ್ಸು ಇದೆ. ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ 100 ಮೀಟ್ರ್ ಹತ್ತಿರದಲ್ಲಿ ಯಾವುದೂ ಕೂಡ ಮಾರಾಟ ಆಗಬಾರ್ದು ಅಂತ. ಸೊ ಮತ್ತು ಅವರುಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಅಲ್ಲಿ ಕೌನ್ಸಿಲಿಂಗಿನ ವ್ಯವಸ್ಥೆಗಳು ಇಟ್ಕೋಬೇಕಾಗ್ತದೆ. ಅಲ್ಲಿ ಯಾರಾದರೂ ಕೂಡ ಈ ಥರ ಸಿಗರೇಟು ಅಥವಾ ಈ ಮಾದಕ ಪದಾರ್ಥಗಳು ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡುವಂಥ ವ್ಯವಸ್ಥೆಗಳು ಮಾಡ್ಕೋಬೇಕಾಗ್ತದೆ. ಮತ್ತು ಒಂದು ಒಬ್ಬ ನೋಡಲ್ ವ್ಯಕ್ತಿ ಪ್ರತಿಯೊಂದು ವಿದ್ಯಾಸಂಸ್ಥೆಯವರು ನೇಮಿಸಬೇಕಾಗ್ತದೆ. ಇಂಥ ಒಂದು ವಿಷಯದ ಬಗ್ಗೆ ಕೋಆರ್ಡಿನೇಟ್ ಮಾಡೋದಕ್ಕೆ ಆ್ಯಂಟಿ ಡ್ರಗ್ ಸೆಲ್ ಅಂತ ಒಂದು ಇದರಲ್ಲಿ ಒಂದು ನೋಡಲ್ ವ್ಯಕ್ತಿ ಪ್ರತಿಯೊಂದು ವಿದ್ಯಾಸಂಸ್ಥೆಯಿಂದ ಒಬ್ಬರನ್ನು ನೇಮಿಸಬೇಕಾಗ್ತದೆ. ಸೊ ಈ ಥರದ ಒಂದು ಕ್ರಮಗಳು ಮಾಡಿ ನಮ್ಮ ಜೊತೆಯಲ್ಲಿ ಅವರು ಕೈ ಜೋಡಿಸ್ಬೇಕು. ಈಗ ಕೆಲವ್ರಿಗೆ ಏನಂತ ಹೇಳಿದ್ರೆ ಇದು ಹೊರಗೆ ಬಂದರೆ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು, ನಮ್ಮ ಸ್ಟೂಡೆಂಟ್ಸ್ ನಮಗೆ ಬರೋದಿಲ್ಲ, ಆ ಥರ ಆಲೋಚನೆ ಮಾಡೋರು ಇರ್ತಾರೆ. ಮತ್ತು ಅದನ್ನು ಮುಚ್ಚಿ ಹಾಕುವಂಥದ್ದು ಮಾಡ್ತಾರೆ. ಅವರ ಹಂತದಲ್ಲೇ ಅದನ್ನು ಏನೋ ಒಂದು ಸರಿಪಡಿಸುವಂಥ ಪ್ರಯತ್ನ ಮಾಡಿ ಹೊರಗೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಅದು ಅಂತಿಮವಾಗಿ ಅದು ಎಫೆಕ್ಟಿವ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಮತ್ತು ಹೆಚ್ಚಿನ ಅಂಶ ನಾವು ನೋಡ್ತಾ ಇರೋಂಥದ್ದು ಈ ಮೆಡಿಕಲ್ ಕಾಲೇಜ್ಗಳಲ್ಲಿ ಮತ್ತು ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇಂಥ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಹೆಚ್ಚು ಬಳಕೆ ಮಾಡೋರು ಜಾಸ್ತಿ. ಈ ಒಂದು ಏನು ಡ್ರಗ್ಸು ಮತ್ತು ಈ MDMA ಮತ್ತು ಮ್ಯಾರಿವಾನ ಇವೆಲ್ಲ. ಸೊ ಅದಕ್ಕೋಸ್ಕರನೇ ನಾವು ಇದನ್ನು ಸಮಗ್ರವಾಗಿ ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಒಂದು ಕಡೆ ಸಹಕಾರ, ಇನ್ನೊಂದು ಕಡೆ ಒಂದು ಜಂಟಿಯ ಒಂದು ಕಾರ್ಯಕ್ರಮ, ಮತ್ತು ಮೂರನೇದು ಎನ್ಫೋರ್ಸ್ಮೆಂಟ್, ತಪ್ಪು ಮಾಡಿದವ್ರಿಗೆ ಅವ್ರ ಹಿಂದೆ ನಾವು ಶಿಕ್ಷೆ ಕೊಡುವಂಥದ್ದು. ಸೊ ಇದನ್ನು ಮಾಡ್ತಕ್ಕಂಥದ್ದಕ್ಕೆ
ಒಂದು ಕೋಆರ್ಡಿನೇಟೆಡ್ ಎಫರ್ಟನ್ನು ಮಾಡೋದಕ್ಕೆ ಹೇಳಿದ್ವಿ. ಇದೇ 26ನೇ ತಾರೀಕು ವರ್ಲ್ಡ್ ಆಂಟಿ ಡ್ರಗ್ ಕನ್ಸ್ಯೂಮರ್ಸ್ ಡೇ ಅಂತ ಏನೋ ಇದೆ. ಸೊ ಆ 26ನೇ ತಾರೀಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೊಲೀಸ್ ಅವರು ಇವ್ರ ಜೊತೆಲೆಲ್ಲ ಈ ಒಂದು ಕಾರ್ಯಕ್ರಮ ಥರ ಮಾಡಿ ಎಲ್ಲರೂ ಕೂಡ ಕರೆಸಿ, ಆಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕನೆಕ್ಟೆಡ್ ಪೀಪಲ್ ಅವನ್ನೆಲ್ಲರೂ ಕೂಡ ಕರೆಸಿ ಅದನ್ನು ಒಂದು ಇನ್ವಾಲ್ವ್ ಮಾಡಿಕೊಂಡು ಮುಂದೆ ಈ ಒಂದು ಪ್ರೋಗ್ರಾಮನ್ನು, ಒಂದು ಕಾರ್ಯಕ್ರಮವನ್ನೇ ತಯಾರು ಮಾಡಿ ಅದು ಕೇವಲ ಒಂದು ದಿವಸಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗಂತ ಅಲ್ಲ, ಶಾಶ್ವತವಾದಂಥ ಒಂದು ಅನುಷ್ಠಾನ ಆಗುವಂಥ ಕಾರ್ಯಕ್ರಮ. ಈಗ ಹಿಂದೆ ನಾವು ಅವ್ರುಗಳು ಹೋಗಿ ಟೆಸ್ಟ್ ಮಾಡೋದು, ಎಲ್ಲ ವಿದ್ಯಾಸಂಸ್ಥೆಗಳು ಹೋಗೋದು, ಚೆಕ್ ಮಾಡೋದು ಅವರು ಮಾಡಿದ್ದಾರೆ. ಆಮೇಲೆ ಕೆಲವುದೆಲ್ಲ ಹಿಡಿದಿದ್ದಾರೆ. ಸೊ ಆದರೂ ಕೂಡ ಇನ್ನೂ ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ಅಂತ. ಮತ್ತು ಈಗ ಹಾಸ್ಟೆಲ್ಸು, ಪಿ ಜಿಗಳಿರುವಂಥ ಸ್ಥಳಗಳು, ಸೊ ಅಲ್ಲೂ ಕೂಡ ನಾವು ಅದರ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು. ಈ ಥರದ ಒಂದು ಮಾಡಿ ಈಗ ಹಿಂದೆ ಮಾಡಿದ್ದನ್ನು ಅದನ್ನು ಮುಂದುವರಿಸ್ಕೊಂಡು ಇನ್ನೂ ತೀವ್ರತೆಯಿಂದ ಮತ್ತು ವ್ಯವಸ್ಥಿತವಾಗಿ, ವಿಶೇಷವಾಗಿ ಎಲ್ಲ ವಿದ್ಯಾಸಂಸ್ಥೆಗಳು ಕಂಪಲ್ಸರಿಯಾಗಿ ಇದರಲ್ಲಿ ಭಾಗವಹಿಸಬೇಕು. ಯಾರೋ ನಾವು ಇದರಲ್ಲಿ ಬರೋದಿಲ್ಲ, ಒಬ್ಬರು ಬರ್ತಾರೆ ಇನ್ನೊಬ್ರು ಬರೋದಿಲ್ಲ, ಆ ಥರ ಆಗಬಾರ್ದು. ಯಾರೋ 10ರಲ್ಲಿ 2 ಚೆನ್ನಾಗಿ ಮಾಡಿದ್ರಪ್ಪ, ಇನ್ನು 8 ಜನ ಚೆನ್ನಾಗಿ ಮಾಡಲಿಲ್ಲ, ಅಷ್ಟು ಸಾಕು, ಆ ಥರ ಇರಬಾರ್ದು. ಎಲ್ಲರೂ ಕೂಡ ಕಂಪಲ್ಸರಿ ಇದರಲ್ಲಿ ಬರಬೇಕಾಗ್ತದೆ. ಏನು ಮರಳು ಮತ್ತು ಈ ನಿಮ್ಮ ಏನು ಹೇಳ್ತೀರಾ ಅದಕ್ಕೆ, ಲ್ಯಾಟ್ರೈಟ್, ರೆಡ್ ಸ್ಟೋನ್, ಕೆಂಪು ಕಲ್ಲು ಅಂತ ಹೇಳ್ತೀರಾ ಅಥವಾ ಕೆಂಪು ಕಲ್ಲು ಮತ್ತು ಮರಳುದು, ಇದು ಏನಾಗಿದೆ ಈಗ, ಇದು ಕಾನೂನು ಬಾಹಿರವಾಗಿ ಇದರ ಒಂದು ಸರಬರಾಜು ಆಗ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಯಾಕಂತ ಹೇಳಿದ್ರೆ ಒಂದು ಕಡೆ ಅದಕ್ಕೆ ಬೇಡಿಕೆ ಇದೆ, ಇನ್ನೊಂದು ಕಡೆ ಅದನ್ನು ಏನು ಸರಬರಾಜು ಮಾಡುವಂಥ ವ್ಯವಸ್ಥೆ ಅದು ಕೂಡ ಇನ್ನೊಂದು ಕಡೆ ಇದೆ. ಅದರಲ್ಲಿ ಕೆಲವರು ಒಂದು ಲೀಗಲ್ ಕಾನೂನು ಪ್ರಕಾರ ನಡೆಸೋದಕ್ಕೆ ಅವರಿಗೆ ಕೆಲವು ತೊಡಕುಗಳಿದೆ. ಯಾಕಂತ ಹೇಳಿದ್ರೆ ಅವ್ರು ಹೇಳುವಂಥದ್ದು ರಾಯಲ್ಟಿ ಮತ್ತು ಏನು ಅದಕ್ಕೆ ಇರುವಂಥ ಫೀಸ್ ಏನಿದೆ ಅದು ಹೆಚ್ಚಿದೆ. ಅದು ನಾವು ಕಟ್ಟಿ ನಾವು ಮೈನ್ ಮಾಡಿ ಸಪ್ಲೈ ಮಾಡೋದು, ಅದು ಆರ್ಥಿಕವಾಗಿ ಅದು ನಮ್ಮ ಕೈಯಲ್ಲಿ ನಡ್ಸೋಕ್ಕಾಗೋದಿಲ್ಲ, ನಷ್ಟ ಆಗ್ತದೆ. ಮತ್ತು ಬೇರೆ ಕಡೆಯಿಂದ ಏನು ಕೇರಳದಿಂದ ಬೇರೆ ಕಡೆಯಿಂದ ಏನೇನು ಬರ್ತದೆ ಅದೇನು ಕಮ್ಮಿ ಬೆಲೆಗೆ ಇದೆ, ಅದನ್ನು ನಾವು ಮಾರುಕಟ್ಟೆಯಲ್ಲಿ ಆ ದರದಲ್ಲಿ ಕೊಡೋಕ್ಕಾಗಲ್ಲ ಅಂತ ಒಂದು. ಸೊ ಅದನ್ನು ನಾವು ನಿವಾರಣೆ ಮಾಡೋದಕ್ಕೆ ಈಗ ನಾನು ನಮ್ಮ DC ಅವರು ಇದ್ದರು, ಆಮೇಲೆ ನಮ್ಮ ಮೈನ್ಸ್ ಜಿಯಾಲಜಿಸ್ಟು ಇದ್ದರು, ಸೀನಿಯರ್ ಜಿಯಾಲಜಿಸ್ಟು, ಒಂದು ಪ್ರಪೋಸಲ್ ವರ್ಕೌಟ್ ಮಾಡಿ ಯಾವ ಥರ ಅದನ್ನು ನಾವು ಇದರಲ್ಲಿ ಅವರಿಗೆ ಬೇರೆ ರಾಜ್ಯಗಳಲ್ಲಿ ಯಾವ ಥರ ಇದೆ, ನಮ್ಮ ರಾಜ್ಯದಲ್ಲಿ ಯಾವ ಥರ ಇದೆ, ಮತ್ತು ಇದನ್ನು ಹೇಗೆ ಸರಿಪಡಿ ಒಂದು ಏನಂತ ಹೇಳಿದ್ರೆ ಸಮಾನವಾಗಿ ಇರುವಂಥ ಒಂದು ವ್ಯವಸ್ಥೆ ತರ್ತಕ್ಕಂಥದ್ದಕ್ಕೆ ಹೇಗೆ ಮಾಡ್ಬೋದು ಅಂತ ಒಂದು ಪ್ರಪೋಸಲ್ ಕೊಡಿ. ಅದು ಖಂಡಿತ ಸರ್ಕಾರ ಮಾಡಿದ್ರೆ ನಾವು ಚರ್ಚೆ ಮಾಡಬೇಕು, ಮೈನ್ಸ್ ಮಿನಿಸ್ಟ್ರು, ಮೈನ್ಸ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಿ ಅದು ಒಂದು ಕಡೆ. ಎರಡನೇದು, ನಾವು ಒಂದೇನಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ನಡೆಸೋದಕ್ಕಂತೂ ಇನ್ನು ಬಿಡೋದಿಲ್ಲ, ಆಯಿತಾ. ಯಾವುದೋ ಒಂದು ಅಡಿಯಲ್ಲಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡು ಹೋಗ್ಲಿ ಬಿಡ್ರಪ್ಪ ಅಂತ ಹೇಳಿ ನಾವು ಬಿಟ್ಟರೆ ಅದು ಈಗ ಹೆಂಗಂತೇಳಿ ಇದು ಅಥವಾ 0 ಇರಬೇಕು ಅಥವಾ 1 ಇರಬೇಕು. ನಾವು ಇದರಲ್ಲಿ 0.5, 0.25, 0.1 ಅಂತ ಮಾಡೋಕ್ಕೆ ಹೋದರೆ ಅದು ಉಪಯೋಗ ಆಗೋದಿಲ್ಲ, ಅದು ಅಲ್ಲೇ ಅದು ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರ ಕಾನೂನುಬದ್ಧವಾಗಿ ಕಾನೂನಿನ ಪ್ರಕಾರ ಹೇಗೆ ಮಾಡೋದಕ್ಕೆ ಸಾಧ್ಯ ಅದನ್ನು ಒಂದು ಪ್ರಪೋಸಲ್ ತೊಗೊಂಡು ಬನ್ನಿ, ನಾನು ಅದನ್ನು ಚರ್ಚೆ ಮಾಡಿದ್ದು ಹೇಳಿದ್ದೀನಿ. ಅದೇ ರೀತಿ ಮರಳೋದು ಕೂಡ ಅವರೆಲ್ಲ ಕೆಲವು ಬೇಡಿಕೆಗಳಿಟ್ಟಿದ್ದಾರೆ. ಈಗಾಗಲೇ ಕೆಲವು ಬ್ಲಾಕ್ಸ್ ಇದೆ, ಅಲ್ಲಿ ಮರಳವನ್ನು ಏನು ನಾವು ಟೆಂಡರ್ ಪ್ರೊಸೆಸ್ ಮಾಡಿದ್ರು ಕೂಡ ಇನ್ನೂ ಅದು ಅಂತಿಮ ಒಂದು ಹಂತಕ್ಕೆ ಹೋಗಿಲ್ಲ. ಮತ್ತು ಇನ್ನೂ ಹೊಸ ಬ್ಲಾಕ್ಸ್ನ ಐಡೆಂಟಿಫೈ ಮಾಡೋದಕ್ಕೂ ಕೂಡ ನೀವು ಇನ್ನೂ ಮಾಡಿಲ್ಲ, ಅದನ್ನು ಮಾಡಿ ಅಂತ ಅವರೆಲ್ಲ ಕೇಳ್ಕೊಂಡಿದ್ದಾರೆ. ಅದನ್ನೆಲ್ಲ ತ್ವರಿತಗತಿಯಲ್ಲಿ ಮಾಡಬೇಕು ಅಂತಲೂ ಕೂಡ ನಾನು ಅವ್ರಿಗೆಲ್ಲ ಹೇಳಿದ್ದೀನಿ. ಮತ್ತು ಕೆಲವು ಇನ್ನೊಂದು ಏನು ಹೇಳಿದ್ರೆ CRZ, ನಾನ್ CRZ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ರೆ ಈ ತುಂಬೆ ಮತ್ತು ಇಲ್ಲಿ ಅಣೆಕಟ್ಟಿದೆಯಲ್ಲ, ಅಲ್ಲಿ ಡ್ಯಾಮ್ ಇದೆಯಲ್ಲ, ಅಲ್ಲಿ ಆ ಒಂದು ಭಾಗದಲ್ಲಿ ಅದನ್ನು ನಾನ್ CRZ ಕನ್ಸಿಡರ್ ಮಾಡ್ಬೋದು, CRZ ಅಂತ ಬೇಡ ಅಂತ ಅದನ್ನು ಹೇಳಿದ್ದಾರೆ. ಸೊ ಅದು ನನ್ನ ವ್ಯಾಪ್ತಿಗಂತೂ ಬರಲ್ಲ. ಸೊ ದಟ್ ಈಸ್ ಬಿಕಾಸ್ ಅದು ಕೇಂದ್ರದ MOEF ಹೋಗಬೇಕಾಗ್ತದೆ, ಅದು NGT, MOEF ಅವ್ರ ಹತ್ರ ಎಲ್ಲ ಇದೆ. ಅದನ್ನು ಯಾವ ರೀತಿ ಮಾಡ್ಬೋದು ಅಥವಾ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಅದನ್ನು ಕೂಡ
ಒಂದು ನೋಡ್ಕೊಂಡು ನನಗೆ ಕೊಡಿ, ಅದನ್ನು ಮುಂದೆ ನೋಡೋಣ. ಅದೇ ರೀತಿ CRZ ಏರಿಯಾದಲ್ಲಿ ಹೇಗೆ ನಾವು ಕೊಡೋದಕ್ಕೆ, ಅಲ್ಲಿ ಮರಳನ್ನು ಉಪಯೋಗ ಮಾಡೋದಕ್ಕೆ ಎಲ್ಲಿ ಅವೈಲೇಬಿಲಿಟಿ ಇದೆ ಅದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತಲೂ ಕೂಡ ನಮ್ಮ DC ಅವರು ಅದರ ಬಗ್ಗೆ ಪ್ರಾಕ್ಟಿಕಲಾಗಿ ನೋಡೋಣ, ಕಾನೂನು ಪ್ರಕಾರ ಹೇಗೆ ಅದನ್ನು ಕೊಡೋದಕ್ಕೆ ಆಗುತ್ತೆ ಅದನ್ನು ಕೂಡ ನೋಡೋಣ. ಬಟ್ ಅದಷ್ಟು ಸುಲಭ ಸಾಧ್ಯ ಅಂತೂ ಇರೋದಿಲ್ಲ, ಬಿಕಾಸ್ ಇಟ್ಸ್ ಆಲ್ ಕನೆಕ್ಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ, ಆಯಿತಾ. ಸೊ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಬಟ್ ನಾವು ಅಟ್ಲೀಸ್ಟ್ ವಿ ಕ್ಯಾನ್ ಪ್ರಪೋಸ್ ಲೀಗಲ್ ಆಗಿ ಪರಿಸರ ಸಂರಕ್ಷಣೆಯನ್ನು ಇಟ್ಕೊಂಡು ಎಲ್ಲೆಲ್ಲಿ ಮರಳು ಎಲ್ಲಿ ಇರುವಂಥ ಸ್ಥಳಗಳೇನಿದೆ ಯಾವ ರೀತಿ ಉಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದೆ ಅದನ್ನು ನಾವು ಒಂದು ಪ್ರಪೋಸಲ್ ಆದರೂ ಮಾಡೋಣ. ಬಟ್ ಅದನ್ನು ನಾನು ನಾಳೆ ಇವತ್ತು ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಅದನ್ನು ಕಳಿಸ್ಬೇಕಾಗ್ತದೆ, ಪರ್ಮಿಷನ್ಸ್ ಎಲ್ಲ ತೊಗೊಳೋದಕ್ಕೆ ನೋಡೋಣ. ಆದರೆ ನಮ್ಮ ಬ್ಲಾಕ್ಸ್ ಅವೈಲಬಿಲಿಟಿ ಏನಿದೆ ಅದನ್ನು ಖಂಡಿತವಾಗಿ ನಾನು ತ್ವರಿತಗತಿಯಲ್ಲಿ ಮಾಡಿಕೊಡ್ತೀವಿ. ಮತ್ತು ಇನ್ನು ಹೊಸ ಬ್ಲಾಕ್ಸ್ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ತಾಲೂಕು ಮಟ್ಟದ ಸಮಿತಿಯಿಂದ ನೀವು ತರಿಸ್ಕೊಳ್ಳಿ ಹೊಸ ಬ್ಲಾಕ್ಗಳನ್ನು, ಮೈನ್ಸ್ ಇರುವಂಥದ್ದು, ಮರಳಿರುವಂಥದ್ದು, ಅದನ್ನು ನೀವು ಜಿಲ್ಲಾ ಮಟ್ಟಕ್ಕೆ ತರಿಸ್ಕೊಂಡು ಅದನ್ನು ತೀರ್ಮಾನ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ 3 ಹೇಳಿದ್ದಾರೆ ಅವರು. ಟೆಂಡರ್ ಕರೆದಿರೋದನ್ನು ಅಂತ್ಯಗೊಳಿಸಿ, ಎರಡನೇದು ಹೊಸದಾಗಿ ಟೆಂಡರ್ ಕರಿಬೇಕಾಗಿರುವುದು ಐಡೆಂಟಿಫೈ ಆಗಿರೋದನ್ನು ಆ ರೋಸ್ಟರ್ ಪ್ರಕಾರ ಮಾಡಬೇಕು, ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಮೂರನೇದು ಈ ಥರ ತಾಲೂಕು ಮಟ್ಟದ ಸಮಿತಿಯಿಂದ ಶಿಫಾರಸುಗಳು ತೊಗೊಂಡು ಇನ್ನೂ ಬೇರೆ ಬೇರೆ ಅವೈಲೇಬಿಲಿಟಿ ಇದೆ ಅದನ್ನು ನೀವು ಜಿಲ್ಲಾ ಮಟ್ಟಕ್ಕೆ ತೊಗೊಂಡು ಬಂದು ಅದನ್ನು ತೀರ್ಮಾನ ಮಾಡಿ. ಅದು 3ಕ್ಕೂ ಕೂಡ ನಾನು ಅವ್ರಿಗೆ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಈ ಪ್ರಕಾರ ಅವರಿಗೆ ಒಂದು ಕಾನೂನುಬದ್ಧವಾದಂಥ ಕಾನೂನಿನ ಅಡಿಯಲ್ಲಿ ನಡೆಸೋದಕ್ಕೆ ಏನೇನು ಮಾಡೋಕ್ಕೆ ಆಗ್ತದೆ ಅದನ್ನು ಖಂಡಿತ ನಾನು, ಯಾಕಂದರೆ ನಮಗೆ ಹೇಗೋ ಈಗ ಮಳೆಗಾಲ ಇದೆ, ಸೊ ಈ ಮೈನಿಂಗ್ ಅಷ್ಟೊಂದು ಆಗೋದಿಲ್ಲ. ಈಗ ಇನ್ನೊಂದು 2 ತಿಂಗಳಾದರೂ ನಮ್ಗೆ ಸಮಯ ಇರ್ತದೆ. ಈ ಒಂದು ಸಮಯದಲ್ಲಿ ಇದನ್ನು ಒಂದು ಲೀಗಲ್ ಫ್ರೇಮ್ವರ್ಕ್ಗೆ ತರ್ತಕ್ಕಂಥದ್ದಕ್ಕೆ ನಾವು ಒಂದು ಪ್ರಪೋಸಲ್ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಬರೋ ವಾರದಲ್ಲೇ ನನಗೊಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದ್ದೀನಿ. DC ಆ್ಯಂಡ್ ಮೈನ್ಸ್ DD ಅದನ್ನು ತಗೊಂಡು ಬೆಂಗಳೂರಿನಲ್ಲೇ ನೆಕ್ಸ್ಟ್ ವೀಕ್ ನೆಕ್ಸ್ಟ್ 10 days ಅಲ್ಲೇ ಒಂದು ಡಿಸ್ಕಷನ್ ನಾನು ತೊಗೊಳ್ತಾ ಇದ್ದೀನಿ.